120, 125 ಬೇಕಷ್ಟು. ಎಷ್ಟಿದೆ ಇದು 45,000 ಇದೆ ಸರ್. 45 ನಾ ಇದ್ರ ಸಂಬಂಧ ಇಲ್ಲಿ ಅಲ್ಲದೆ ಮತ್ತೆ ಇಲ್ಲಿ ಹಚ್ಕೋಬೋದು. ಇಲ್ಲಿ ಹಾಕೋಬೋದು ಸರ್. ಆಮೇಲೆ ಕೈಗೆ ಹಾಕೋಬೋದು ಸರ್. ಲಾಸ್ಟ್ ನಮ್ದು ಇದಕ್ಕೆ ಇಲ್ಲಿ ಹಾಕೋಬೋದು. ಇಲ್ಲಿ ಹಾಕೋಬೋದು ಸರ್. ನಮ್ದು ಗಾಡಿ ವರ್ನೆ ಇಲ್ಲಿ ಅಷ್ಟೇ. ಅಂದ್ರೆ ಕ್ಲಿಪ್ ಇಷ್ಟ ಕೊಟ್ಟಿದ್ದಾರೆ ಸರ್. ಇಲ್ಲಾಂದ್ರೆ ಹಿಂಗೆ ಹಾಕೋಬೇಕು ಕ್ಲಿಪ್. ಈಗೆಲ್ಲ ರೆಕಾರ್ಡ್ ಆಗ್ತಾ ಇದೆ ಸರ್. ಈಗ ಚಲೋ ನೋಡಿರಿ ಸರ್. ಈ ಥರ ಹೆವಿ ಅನ್ಸಂಗಿಲ್ಲ. ಕ್ಲಿಯರಿಟಿ ಇದೆ ಸರ್. ಹೆಂಗಿದೆ ನೋಡ್ರಿ ಇಲ್ಲಿ ಪುನೀತ್ ನಮ್ಮ ಇದೇ ಥರ ಕೊಡ್ಬೇಕಿತ್ತು ಸರ್. ಆ್ಯಕ್ಚುಲಿ ನಮ್ದು ಇದಕ್ಕಿಂತ ಕಾಸ್ಟ್ಲಿ ಮೇಲೆ ಕೊಡ್ತಾರೆ 50,000 ಸರ್. ಅಂತೇಳಿ ಫೋಟೋ ಹೊಡ್ಕೊಂಡ್ರು. ನಮ್ಮೂರು ಒಂದು 10 ನಿಮಿಷ ವೇಟ್ ಮಾಡೋಲ್ಲ. ನಾ 6 ಗಂಟೆ ಅಂದ್ರೆ 6 ಗಂಟೆಗೆ ಶಾರ್ಪ್ ಬಂದುಬಿಟ್ಟೆ ನಾನು ಬಂದು ಸರ್. ನಮ್ಮ ಇದ್ರೊಳಗೆ ಯುವರ್ ಸೀನಿಯರ್ ಪರ್ಸನ್ ಟೈಮ್ ಟು ಟೈಮ್ ಅವ್ರು ಡ್ಯೂಟಿ ಹಾಕೋತಿರ್ತಾರೆ. ಅವರು ಆ್ಯಕ್ಚುಲಿ ಚಾಲೂ ಆಗೋದು 8 ಗಂಟೆಗೆ. ಏನು ಮೋನು ಬರ್ಲಿಕ್ಕತ್ತಾರಂತ ಸರ್. ಅದಕ್ಕೆ ಅವ್ರು ಬಂದ ಕೂಡಲೇ ಇಲ್ಲೇ ಮನ್ಸೂರು ಬಂದಾನಲ್ಲ. ಯಾರು? ಮನ್ಸೂರ್ ಬಂದನ್ರಿ. ಇಲ್ಲೇ ರಾಜು ಇವರು ಸರ್ ಬಂದ್ರೆ ನಿಂತಿರ್ತೀನಿ. ಒಂದು ಸಲ ಕೊಡ್ಬಿಡಿ ಸರಿಗೆ ರಿಪೋರ್ಟಿಂಗ್ ಮಾಡಿ. ಸರ್. ವೆರಿ ಗುಡ್. ಎಸ್ ಸರ್. ನೈಸ್ ಟು ಸಿ ಯು. ಥ್ಯಾಂಕ್ ಯು ಸರ್. ಒಂದು ಫೋಟೋ ಹೊಡಿ ಸರ್ ಪ್ಲೀಸ್. ನೋಡಿ ನಮ್ಗಿನ್ನ ನೀವು ಅಡ್ವಾನ್ಸ್ ಆದ್ರೆ ನೀವು. ಅಯ್ಯೋ ಅಲ್ಲ ನನಗೆ ಇಲ್ಲ, ನೀವು ನಮ್ಗಿನ್ನ ಅಡ್ವಾನ್ಸ್ ಆದ್ರಲ್ಲ. ವೆರಿ ಗುಡ್. ನಿಮ್ಮ ಆಶೀರ್ವಾದ ಸರ್. ಏ ನಮ್ಮ ಹಂಗದ ರೀ ಟೀಮ್ ಹಂಗೆ ಐತಲ್ಲ ಸರ್. ನಮ್ಮನ್ನು ಫೋರ್ಸ್ ಮಾಡಿಬಿಟ್ಟಿದ್ದಾರೆ ರೀ ಪೂರ್ತಿ ಸರ್. ರಾಜು ಅಲ್ಲಿದ್ದಾನೆ ಸರ್. ಹೌದಾ? ಫಸ್ಟ್ ಗೇಟ್ ಒಳಗಡೆ ಹೋಗ್ತಿದ್ರು ಮೊಟ್ಟೆ ಯಾವುದೋ ಮೊಟ್ಟೆ ಅವ್ರಿಗೆ ಬೆಟ್ಟ ಬಂದ ಅಲ್ಲಿದ್ದಾರೆ ಸರ್. ಅವರು ಅಲ್ಲಿದ್ದ ಅವ್ರನ್ನ ಅಲ್ಲಿ ಕಳಿಸಿದ್ದು ಪೆಪ್ಸಿ ಕಳಿಸಿದ್ದು ಸರ್. ನಾಷ್ಟ ಮಾಡಕ್ಕೆ ಬಂದ್ರೆ ಹೌದು, ಪೆಪ್ಸಿ ಕಳಿಸಿದ್ದು ಸರ್. ಆಯ್ತು ಮಾಡ್ರಿ. ಎಸ್ ಹಾಕಕ್ಕೆ ಅದೇವು ನಾವು. ಅಯ್ಯೋ ಯಪ್ಪ. ಹೇಳಿದಾರಲ್ಲ ಹಿಂಗೆ ಹೇಳ್ಬಿಡಿ. ಹಂಗೆ ಹೋಗಿ ರೌಂಡ್ ಹೊಡ್ಕೊಂಡು ಹೋಗ್ಬಿಡಿ. ಹಿಂಗೆ ಅಲ್ಲಿ ಅದು ಹಳ್ಳುತ್ತಾರೆ ಅಂತಾರೆ, ಅಲ್ಲಿ ಹೋಗಿ ಬಿಟ್ಟರೆ ಬೇಡ ಅಂತ ನಮಗೆ ಬೇಜಾರು ಅನಿಸ್ತೈತಿ. ಏನು ಮಾಡ್ಬೇಕು ಇವತ್ತು ಒಂದಿನ ಅಡ್ಜಸ್ಟ್ ಅಂತ ಜಲ್ದಿ ಹೋಗ್ರಿ. ಕ್ಯಾಂಟೀನ್ ಅಂದ್ರೆ ಇಲ್ಲಿ ಬಿಡ್ತಾರಲ್ಲ ನೋಡ್ರಿ. ಡೌಟ್ ಇಲ್ಲಂತ್ರ ಬಿಡೋದಿಲ್ಲ. ಅಲ್ಲಿ ಮುಂದೆ ಹೋಗಿ ಮುಂದೆ ಹೋಗಿ ಎಲ್ಲಿ ಮೇನ್ ಗೇಟಿಂದ ನೆಕ್ಸ್ಟ್ ಇದಕ್ಕೆ ಹೋಗಪ್ಪ. ನೆಕ್ಸ್ಟ್ ಇದಕ್ಕೆ ಬಿಡ್ತಾರೆ. ಹೋಗಿ ನೆಕ್ಸ್ಟ್ ಬಿಡ್ತಾರೆ. ಹೋಗಿ ಅಲ್ಲಿ ಬಿಡವಲ್ರ ಸರ್. ಸರ ಅಲ್ಲಿ ಬಿಡವಲ್ರ ಬಿಡ್ತಾರೆ. ನೆಕ್ಸ್ಟ್ ಇದಕ್ಕೆ ಬಿಡ್ತಾರೆ. ಎಲ್ಲರನ್ನ ಹಂಗೆ ಕಳಿಸಿದ್ದೀನಿ. ಬಿಡಾತಿಲ್ಲ ಸರ್. ಈ ನೆಕ್ಸ್ಟ್ ಇದಕ್ಕೆ ಹೋಗಪ್ಪ. ಲಗು ಹೋಗಿ. ಸ್ಟೇಟ್ ಹೋಗ್ಬೇಕು ಸರ್. ಬಿಡಲ್ಲ. ನೆಕ್ಸ್ಟ್ ಗೇಟಿಗೆ ಅದು ಬಂದಾಗ್ಯದ ಸರ್. ಗೇಟ್ ಅಲ್ಲಿ ಬಂದಾಗ್ಯದ. ಸುಮ್ಮನೆ ರೇಗಿಸ್ತಾರೆ ಅವರು. ಹೋಗ್ಬಿಡು, ಬೇಗ ಹೋಗು. ನಾನು ನಮ್ಮ ಮುಂದ್ಗಡೆ ಇದ್ವಿ ಸರ. ಇನ್ನು ಅವರು ಡಾಕ್ಟರ್ ಸರ್ ಬಂದ್ರೆ ಹ್ಞೂ ರೀ. ಮತ್ತು ನಮ್ಮ ಸಿಬ್ಬಂದಿ ಗುಟ್ಕ ತಿನ್ನೋದು ಭಾಳ ಸರ್. ಅದ್ರ ಬಗ್ಗೆ ಭಾರಿ ಎಕ್ಸ್ಪ್ಲೇನ್ ಮಾಡಿದ್ರು ಸರ್. ಯಾವ ಥರ ನಿಮಗೆ ಬಾಡಿ ಒಳಗೆ ಸೇರ್ಬೇಕು, ಇನ್ನೊಂದು ಏನು. ಹೌದು. ಅವ್ರ ಇನ್ಸ್ಪಿರೇಷನ್ ಸರ್. ಅದು ಬಿಟ್ಟು ನಾವು ಒಂದು 15 ದಿನ ಆಯ್ತು ನೋಡ್ರಿ. ನಿಮ್ಗೆ ಅನ್ಸೋದಿಲ್ಲ ಬಿಡ್ರಿ. ನೀವು ತಗೋತೀರಂತ ಅನ್ಸೋದು ಇಲ್ಲಿಲ್ರಿ. ನಾ ಯಾವಾಗ್ರೂ ಒಂದು ಸರ್ ತಿಂಗಳು ಯಾವಾಗ್ರ ವಾರಕ್ಕೊಮ್ಮೆ ಸರ್. ನಿನ್ನೆ ನಮ್ಮ ಫ್ರೆಂಡೇ ಡೆತ್ ಆಯ್ತು. ಅದರಿಂದನೇ ಡೆತ್ ಅದಾವ ಸರ್. ಒಂದೇ ಎರಡು ರೀಸನ್ ಕೊಟ್ಟರು. ಯಾವ ಥರ ಒಳಗೆ ಕಲಿಕೆ ಇದು ನಿನ್ನೆ ಒಂದು ಜರ್ಕಿನ ಹಾಕಿತ್ತು ಸರ್. ಸರ ಒಂದು ನಿಮಿಷ. ನೀವು ನಾನು ತೊಗೊಂಡಿತ್ತು. ಹಾಂ ಸರ್. ಸರ್ ಒಂದು ಕೊಡ್ರಿ. ಎಲ್ಲ ಕೊಟ್ಬಿಟ್ಟಿವ್ರಿಗೆ. ಎಲ್ಲ ಸುರಿದು ಹೋದವ್ರಿ. ಎಲ್ಲ ಸುರಿದು ಬಾಟಲ್ ಒಂದು ಕೊಟ್ರಿ. ಬಿಸಿದಿತ್ತು ಮತ್ತೆ ಅವು ನೀವು ಆಗಲಿಗೆ ಕಾಣಲಿಲ್ಲ ಅಂತ ಹೇಳಿದ್ರೆ ಆಯ್ತು. ಥ್ಯಾಂಕ್ ಯು ಸರ್. ನೀವು ತೊಗೊಂಡ್ರಲ್ಲ. ಓಕೆ.
ಬಿಸಿ ಬಿಸಿ ಉಪ್ಪಿಟ್ಟು ಶಿರಾ ಅಡ್ಡುಂಬರಿಪ ಎಷ್ಟು ವ್ಯವಸ್ಥಿತ ಮಾಡಿದ್ದಾರೆ ನೋಡ್ರಿ. ಮತ್ತು ಮಸ್ತ್ ಟೇಸ್ಟ್ ಇತ್ತು ಉಪ್ಪಿಟ್ಟಂತೂ. ಹಾಂ ಬಂದ್ ಮಾಡಿದ್ದಾರೆ. ನಾವು ಧಾರವಾಡ ಸರ್. ಹೌದು ಲೋಕಲ್ ನಾವು ಚಾಂಪಿಯನ್ಸ್ ಅಂತ ಹೇಳಿ ಕಮಿಷನರ್ ಆಫೀಸಿಂದ ಮಾಡಿವ್ರು ನಾವು ಆರ್ಗನೈಸೇಷನ್. ಹಾಂ ಅದು ವಾಲಂಟ್ರಿ ಮಾಡ್ತೇವೆ ನಾವು ಯಾವುದೂ ಪಗಾರ ಆಗಲಿ ಏನೂ ಇಲ್ಲ. ಯೂನಿಫಾರ್ಮ್ ಶರ್ಟ್ ಪ್ಯಾಂಟ್ ಅಷ್ಟೇ ಅವ್ರದ್ದು ರೀ. ಇಲ್ಲ ಶರ್ಟ್ ಪ್ಯಾಂಟ್ ನಮ್ಮದು, ಬೂಟ್ ನಮ್ಮದು, ಬ್ಯಾಚು ಇವೆಲ್ಲ ಅವರು. ಯಾಕಂದ್ರೆ ಡಿಪಾರ್ಟ್ಮೆಂಟಿಂದ ಬರ್ಬೇಕಲ್ರಿ. ಎಲ್ಲ ಇದು ಎಂತ ಬಂತ ಕಾಫಿ ಚಹಾ ಮಾಡಿ ಕೊಡ್ತೀರಾ? ಏನಿಲ್ಲ ಗುರ್ತಾ ಹಿಡಿತಾರೆ. ಅಯ್ಯೋ ಶಟ್ರು ಆರಾಮಾಗಿರ್ತಾರೆ. ಎಷ್ಟು ಸೀದಾ ಹೋಗಿ ರೈಟ್. ಇಲ್ಲಿ ಹೋಗಲ್ಲ, ಅಲ್ಲೋಡಿ ಇಲ್ಲೇ ಇಲ್ಲ, ಮುಂದೋಗಿ. ಸ್ವಲ್ಪ ಹಿಂತೋರಿ ಬರ್ತೀವಿ. ಸೆಕೆಂಡ್ ಗೇಟ್ ಅವ್ರಿ. ಹಾಂ ಆ ಸೈಡ್ ಹೋಗಿ ರೈಟ್ ತೊಗೊಂಬಿಡಿ. ಇಲ್ಲೇ ಹೋಗಿ ಬೇಗ ತಗೊಳ್ಳಿ. ರೈಟ್ ತೊಗೊಂಬಿಡಿ ಅಲ್ಲಿ. ಹಾಂ ರೈಟ್ ತೊಗೊಳ್ಳಿ. ರೈಟ್ ಸ್ಟ್ರೈಟ್ ರೈಟ್ ಸರ್. ಹಾಂ ರೈಟ್ ತೊಗೋ ಸರ್. ಮತ್ತು ಕೇಳ್ತಾರೆ ನನ್ನ ಮಕ್ಕಳು. ನಾವು ನಿಂತ್ರು ಕೇಳ್ತಾರೆ, ನಿಂದ್ರಂಗಿಲ್ಲ. ನಿಂತ್ಕೊಳ್ಳಿಕ್ ಚಾಲು ಅದೇನು ತಗೋರಿ ಊಟ ಸರ. ನಮಗೆ ಅಲ್ಲ ಗುರುಗಳು ನಮ್ಮ ಶಿಷ್ಯನ ಮರ್ತು ಹೊಂಟ್ರಿ ಅಂದ್ರೆ ಇದು ಎಂತ ಇದು ಅಂತ ಒಂದ ಎಗ್ ನಡೆದು ಸರ್. ಎಗ್ಗದ ಪುಷ್ಕ ಕೊಟ್ಟು ಬೇಡ್ರಿಪ್ಪ. ಬ್ರಾಹ್ಮಣ ಮೈಲಿಗೆ ಮಾಡಬೇಡ್ರಿ. ಆಮೇಲೆ ಬ್ರಾಹ್ಮಣನ್ನು ಮೈಲಿಗೆ ಮಾಡಿ. ಆದ್ರೆ ಮುಂಜಾನೆ ಉಪ್ಪಿಟ್ಟು ಶಿರಾ ಮಸ್ತ್ ಇತ್ತು. ಭಾರಿ ಇತ್ತು ರೀ. ಹಾಕ್ತೀನಿ ಎಲ್ಲ ಬರೋದು ಎಲ್ಲ ಹಾಕ್ತೀನಿ. ಎಲ್ಲ ಮಸ್ತ್ ಆಗಿದೆ. ಬ್ಯಾಡ ಸರ್, ಇಷ್ಟೇ ಇರಲಿ ಸಾಕು. ಎಲ್ಲರಿಗೆ ಹಾಕ್ತೀನಿ ಸರ್. ಕಂಪೌಂಡ್ ಮೇಡಮ್ ಅಲ್ಲ, ಕಂಪೌಂಡ್ ಮೇಡಮ್ ಅಗದಿ ಇದನ್ನ ಮಾಡಿ ಅಪ್ರಿಷಿಯೇಟ್ ಮಾಡಿದ್ರು. ಬರ್ತೇನೆ ಗುರುಗಳ್ರಿ. ನಮಸ್ಕಾರ ಗೆಳೆಯರೇ. ಸೊ ಇದೇ ನೋಡ್ರಿ ನಮ್ಮದು ಕೌಂಟಿಂಗ್ ಟೈಮ್ದಲ್ಲಿ ಮಾಡಿದಂಥ ಡ್ಯೂಟಿ. ಸೊ ಡ್ಯೂಟಿ ಮುಗಿಸ್ಕೊಂಡು ಬೆಳಿಗ್ಗೆ ಯಾವಾಗ 6 ಗಂಟೆಗೆ ಬಂದೆವು ನಾವು. 6 ಗಂಟೆಯಿಂದ 12 ಗಂಟೆವರೆಗೂ ಡ್ಯೂಟಿ ಮಾಡಿದ್ವಿ. ಸುಮಾರು 6 ತಾಸುವರೆಗೂ ಡ್ಯೂಟಿ ಮುಗಿಸ್ಕೊಂಡು ಭಾಳ ಖುಷಿಯಿಂದ ಮನೆಗೆ ಹೋಗ್ತಾಯಿದ್ದೆ ನಾನು. ವಾತಾವರಣವೂ ಭಾಳ ಚೆನ್ನಾಗಿತ್ತು. ಇವತ್ತೇ ತಾನೇ
ಮಳೆ ಶುರುವಾಗಿದೆ. ಸೊ ಭಾಳ ಒಳ್ಳೆಯ ಒಂದು ವಾತಾವರಣದಲ್ಲಿ ನಾವು ಈ ಒಂದು ಡ್ಯೂಟಿ ಮಾಡಿದ್ವಿ. ನಾವು ಅಷ್ಟರು 12 ಜನನೂ ಬಹಳ ನಿಷ್ಠೆಯಿಂದ ಖುಷಿಯಿಂದ ನಾವು ಇದನ್ನು ಈ ಒಂದು ಟ್ರಾಫಿಕ್ ವಾಲಂಟ್ರಿನ ಪ್ರತಿ ವಾರ ಮಾಡ್ತೀವಿ. ಸೊ ನಮ್ಮ ಹತ್ರ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ನಾವೊಬ್ಬ ಸೋಷಿಯಲ್ ವರ್ಕರು, ಬಿಸ್ನೆಸ್ ಮೆನ್ನು, ಆಮೇಲೆ ಕೆಲವೊಂದು ಮೊಬೈಲ್ ಶಾಪ್ಸ್ ಕೂಡ ಇದ್ದಾವೆ. ಒಬ್ಬರೊಬ್ಬರು 5-6 ಶಾಪ್ಸ್ಗಳನ್ನು ತಗೊಂಡಿದ್ದಾರೆ. ಸೊ ಅವರು ಎಲ್ಲನೂ ಟೈಮನ್ನು ಈ ಒಂದು ಸೋಷಿಯಲ್ ಕಾಸಿಗೆ 3 to 4 hours ಎವ್ರಿ ವೀಕನ್ನು ಕೊಡ್ತಾರೆ. ಬಹಳ ಖುಷಿ ಅನ್ನಿಸ್ತದೆ. ಅದೇ ರೀತಿ ಸಿಬ್ಬಂದಿಗಳು ಕೂಡ ನಮಗೆ ಎಷ್ಟು ಪ್ರೋತ್ಸಾಹ ಮಾಡ್ತಾರೆ. ನಾವು ಯಾವುದೇ ಥರ ವಾಲಂಟ್ರಿನಲ್ಲಿ ಭಾಗವಹಿಸಿದಾಗ ಯಾವುದಕ್ಕೂ ಧಕ್ಕೆ ತರಲ್ಲ, ಬೇಕಾದ ಮಾಡಿರಿ ಅಂತ ಹೇಳ್ತಾರೆ. ಅಷ್ಟು ನಮ್ಮ ಮೇಲೆ ಕಾನ್ಫಿಡೆನ್ಸ್ ಅವರಿಗೆ. ಆಮೇಲೆ ಅಷ್ಟೇ ಅವರಿಗೆ ಒಂಥರ ಧನ್ಯವಾದಗಳನ್ನು ಕೂಡ ಭಾಳ ಸಲ್ಲಿಸ್ತಾರೆ. ನಮಗೂ ಕೂಡ ನೀವು ಸಹಾಯ ಮಾಡ್ತಾ ಇದ್ದೀರಾ ಅಂಥೇಳಿ. ಬೆಳಿಗ್ಗೆ 8:00 ಬಿಸಿ ಬಿಸಿ ಉಪ್ಪಿಟ್ಟು ಶಿರಾ, ಸರಿಯಾಗಿ 10:00 ಪಲಾವು, ಪುಷ್ಕ ಅಥವಾ ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲನೂ ಕೊಟ್ಟರು. ಮತ್ತು ನೀರು ಕೊಟ್ಟರು, ಚಹಾ, ಕಾಫಿ. ಆಮೇಲೆ ಎಲ್ಲ ಆಫೀಸರ್ಸ್ ಬಂದು ನಮ್ಗೆ ಸೆಕೆಂಡ್ ಕೊಟ್ಟು ಮಾತಾಡ್ಸೋದ್ರು. ಭಾಳ ಒಂಥರ ಖುಷಿ ಅನ್ನಿಸ್ತದೆ ನಮಗೆ ಇದರಲ್ಲಿ ಕೆಲಸ ಮಾಡಲಿಕ್ಕೆ. ಧನ್ಯವಾದ.